ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಚರ್ಚೆ ಆಗಬೇಕಾಗಿರೋದು ಮೇಡಮ್ ಇದೇ ನೀಟ್ ಹೇಳಿದ್ರಲ್ಲ, ಈ ನೀಟು ಯಾರ ಕನಸು ಅಂತ ನೀವು ಕೇಳಿದ್ರೆ ಮೇಡಮ್, ಇದು ಕಾಂಗ್ರೆಸ್ ಗೌರ್ಮೆಂಟ್ ಕನಸು. 2013ರಲ್ಲಿ ಇದನ್ನು ಫಾರ್ಮುಲೇಟ್ ಮಾಡಿದ್ದು. ಇಡೀ ದೇಶಕ್ಕೊಂದು ಎಕ್ಸಾಮು. ಯಾಕೆ ಎಕ್ಸಾಮು? ಇಡೀ ದೇಶದಲ್ಲಿ ಒಂದು ಬಿಸ್ನೆಸ್ ಹೌಸ್ ಕ್ರಿಯೇಟ್ ಮಾಡಬೇಕು, ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂತ. ನೀವು ಅಂಕಿ ಅಂಶಗಳನ್ನ ತೆಗೆದು ನೋಡಿದ್ರೆ ಶಾಕ್ ಆಗುತ್ತೆ ಮೇಡಮ್. ಇವತ್ತು ಈ ನೀಟ್ ಎಕ್ಸಾಮ್ ಕೋಚಿಂಗ್ ಮಾಫಿಯಾ 78,000 ಕೋಟಿ ರೂಪಾಯಿ ಬಿಸ್ನೆಸ್ಸು ಮೇಡಮ್. 2028-30ಕ್ಕೆ 1.5 ಲಕ್ಷ ಕೋಟಿ ಬಿಸ್ನೆಸ್ ಅಂತೆ. ನಾವು ಮೆಡಿಕಲ್ ಕಾಲೇಜಿಗೆ ಹೋಗ್ತಾ ಇರ್ತೀನಿ ಮೇಡಮ್, BMC ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮೇಡಮ್. ಇವತ್ತು ನಿಮಗೆ ಹಳ್ಳಿ ಕಡೆಯಿಂದ ಬಡವರು ಮಕ್ಕಳು ಒಬ್ಬರು ಮೆಡಿಕಲ್ ಕಾಲೇಜಲ್ಲಿ ಸಿಗಲ್ಲ ಮೇಡಮ್. ಯಾಕೆ ಅಂದರೆ 2 ವರ್ಷ ಕೋರ್ಸ್ಗೆ 8 ಲಕ್ಷ 10 ಲಕ್ಷ ಪ್ಯಾಕೇಜು ಮೇಡಮ್. ಯಾವ ಬಡ ಹುಡುಗನೂ ಕೂಡ ಇವತ್ತು ಡಾಕ್ಟರ್ ಆಗೋಕ್ಕೆ ಆಗ್ತಾ ಇಲ್ಲ ಮೇಡಮ್. ಎಲ್ಲ ಪ್ಯಾರಾಮೆಡಿಕಲ್ಲು, ಇನ್ನೊಂದು ಯಾವುದೋ ಟೆಕ್ನಿಕಲ್ ಕೋರ್ಸಿಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಮೇಡಮ್. ಇವತ್ತು ಈ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ಸು, BJP, ಇಲ್ಲೇ ಗೊತ್ತು ನಿಮಗೆ ಪರಿಶ್ರಮ ಯಾರ್ದು ಅಂತೇಳಿ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಮೇಡಮ್, ಯಾವ ಮಟ್ಟಿಗೆ ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ಅಂದರೆ ಒಂದು ಪಾಸಿಂಗ್ ಮಾರ್ಕ್ ಇರುತ್ತೆ ಮೇಡಮ್, 100ಕ್ಕೆ 35 ಅಂತ. ನೀಟ್ ಹೆಂಗೆ ಗೊತ್ತಾ ಮೇಡಮ್ ಎವ್ಯಾಲ್ಯೂಯೇಟ್ ಮಾಡೋದು? 23 ಲಕ್ಷ ಜನ ವಿದ್ಯಾರ್ಥಿಗಳು ಬರೆದಿರ್ತಾರಲ್ಲ, ಅದರಲ್ಲಿ ಹೈಯೆಸ್ಟ್ ಬಂದಿರುವಂಥ 60% ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಪಾಸು ಫೈಲ್ ಇಲ್ಲ. ಅದಕ್ಕೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. 2025ರಲ್ಲಿ ಒಬ್ಬ ಹುಡುಗ 13,10,859ನೇ ರ್ಯಾಂಕ್ ತೊಗೊಂಡಿದ್ದಾನೆ. ಬರೀ 114 ಮಾರ್ಕು. ಅವನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ರ್ಯಾಂಕ್ ಇನ್ಫ್ಲೇಷನ್ ಹೆಂಗಿದೆ ಅಂತಂದ್ರೆ 99.1ರಲ್ಲೇ 1000 ಜನ ಇರ್ತಾರೆ. ಹೌದು, 99.1ರಲ್ಲೇ 1000. ಅದನ್ನೇ ರ್ಯಾಂಕ್ ಇನ್ಫ್ಲೇಷನ್ ಅಂತ ಅನ್ನೋದು. ನೀವು 2 ಸರಿ ಎಕ್ಸಾಮ್ ಮಾಡಿದ್ರೆ ದೇ ವಿಲ್ ಗೆಟ್ ಇನಫ್ ಟೈಮ್. ಸೊ ಅದ್ರಲ್ಲಿ ಮತ್ತೆ ರೀ ಎಕ್ಸಾಮ್ ಅಲ್ಲಿ ಎಲ್ಲರೂ 99 ತೆಗೆದು ಬಿಡ್ತಾರೆ. ಪಾಪ ಬಡ ವಿದ್ಯಾರ್ಥಿ ಯಾವುದೇ ಟ್ಯೂಷನ್ ಇಲ್ಲದೆ ಸರ್ ಓದಿ ತನ್ನ ಒಂದು ಶಿಕ್ಷಣದ ಗುಣಮಟ್ಟಕ್ಕೆ ಅನುಗುಣವಾಗಿ ಒಂದು ರ್ಯಾಂಕ್ ತಗೊಳ್ತಾನೆ. ಅದಕ್ಕೆ ಮೇಡಮ್ ಇವತ್ತು ಅವನಿಗೆ ಸೀಟೇ ಸಿಗಲ್ಲ. ಬಟ್ ದ ಥಿಂಗ್ ಈಸ್ ಇದು ಮಾಫಿಯಾ ಒಂದು ಕಡೆ, ಇನ್ನೊಂದು ಕಡೆ ಸರ್ ಒಂದು ಅಕೌಂಟಬಿಲಿಟಿ ಬೇಕಲ್ಲ ಸರ್. ಒಂದು ಈ ದೇಶ ನನಗಾಗಿ ಇದೆ, ಈ ಪ್ರಧಾನಿ ನರೇಂದ್ರ ಮೋದಿ ಅವರು ನಮಗಾಗಿ ಇದ್ದಾರೆ. ಅವರು ಯಾವುದೇ ಈ ರೀತಿಯಾದಂಥ ಲೋಪಗಳನ್ನು ಸಹಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ದೇಶದ ವಿಚಾರದಲ್ಲಿ ಅವರು ಯಾವ ರೀತಿ ಗಟ್ಟಿತನ ಇದ್ದಾರೋ ಇದೇ ರೀತಿ ಈ ದೇಶದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅನುಕೂಲ ಮತ್ತು ಅವರ ಭದ್ರತೆ ನನ್ನ ಹೊಣೆಗಾರಿಕೆ ಅಂತ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು. ವಿದ್ಯಾರ್ಥಿಗಳೇ, ಬೇಸಿಗೆ ರಜೆಯಲ್ಲಿ ನೀವು ಏನು ಮಾಡಬಹುದು? ವಿದ್ಯಾರ್ಥಿಗಳೇ, ನೀವು ಪರೀಕ್ಷೆಯಲ್ಲಿ ನೀವು ಒತ್ತಡವನ್ನು ಹೇಗೆ ನಿಭಾಯಿಸಬಹುದು ಅಂತ ಮನ್ ಕಿ ಬಾತಲ್ಲಿ ಮಾತಾಡ್ತಾರಲ್ಲ, ಅದೇ ವಿದ್ಯಾರ್ಥಿಗಳು ಸತ್ತಾಗ ಮಾತಾಡ್ಬೋದಲ್ಲ? ಹೌದಲ್ಲ ಸರ್? ಸರ್ ಈಗ ಆಯ್ತು, ಓಕೆ, ವಿಲ್ ಮೂವ್ ಫಾರ್ವರ್ಡ್. ರಿಷಿಕ್ ಗೌಡ್ರೆ ಏನಾದರೂ ಹೇಳ್ತೀರಾ? ಮೇಡಮ್ ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನೋಡಿ, ನಾನೇ CET ಎಕ್ಸಾಮ್ಸ್ ತಗೊಂಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಜರ್ಮನಿಲಿ MS ಮಾಡಿದ್ದೀನಿ. ಸೊ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಇಲ್ಲಿರೋರಿಗಿಂತ ಎಲ್ಲರಿಗಿಂತ ಐ ಥಿಂಕ್ ಐ ಆಮ್ ಬೆಟರ್ ದೆನ್ ಆಲ್ ಆಫ್ ಪೀಪಲ್ ಹಿಯರ್. ಅಲ್ಲ ಸರ್, ವೆರಿ ಗುಡ್, ಐ ಅಪ್ರಿಷಿಯೇಟ್ ಇಟ್. ನನಗೂ ಖುಷಿ ಆಗುತ್ತೆ. ಸೊ ನಾವಿವತ್ತಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು, ಈ ನೀಟ್ ಒಂದೇ ಒಂದು ವಿಷಯದಲ್ಲಿ ಇಟ್ಕೊಂಡ್ಬಿಟ್ಟು ರಾಜಕೀಯವಾಗಿ ಚರ್ಚೆ ಅಷ್ಟೇ ಅಲ್ದಲೆ ನೀಟ್ ವರ್ತಾಗಿ ಎಜುಕೇಷನ್ ಸಿಸ್ಟಮ್ನ ಯಾವ ರೀತಿ ನಾವು ಚೇಂಜ್ ಮಾಡ್ಬೋದು ಅನ್ನೋ ಡಿಸ್ಕಷನ್ ಮಾಡೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ. ಬರೀ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು, 20 ಜನ ಸತ್ತೋದ್ರು, ಫೇರ್ ಎನಫ್. ಅದು ಮೇಡಮ್ ನಾನು ಹೇಳ್ತಾ ಇರೋದು ಹೋರಾಟ ಫೇರ್ ಎನಫ್ ಅಂತ ಹೇಳ್ತಾ ಇರೋದು, ಸತ್ತಿರೋರ ಬಗ್ಗೆ ಅಲ್ಲ, ಹೋರಾಟದ ಫೇರ್ ಎನಫ್ ಅಂತ ಹೇಳ್ತಾ ಇರೋದು. ಹೋರಾಟದ ಬಗ್ಗೆ ಹೋರಾಟದ ಬಗ್ಗೆ ಒಂದು ನಿಮಿಷ ಪ್ಲೀಸ್ ಅಲೋ ಮೀ ಟು ಟಾಕ್. ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ, ಅದರ ಬೇರೆ ತರ ಅರ್ಥ ಹೋಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬಹುದಾದಂತಹ ಬದಲಾವಣೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಟ್ ಬಿಫೋರ್ ಗೋಯಿಂಗ್ ಟು ಆ ಸಬ್ಜೆಕ್ಟ್ ಹೋಗೋಕ್ಕಿಂತ ಮುಂಚೆ ಈಗಾಗಲೇ ಸತ್ತೋಗಿರುವಂತ 21 ಜನರು ನೋಡಿ, ಅವ್ರ ಬಗ್ಗೆ ವಿಷಾದ ಇದೆ. ಅಕೌಂಟಬಿಲಿಟಿ ಕೊಡಿ. ಅಕೌಂಟಬಿಲಿಟಿ ಕೊಡಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಷ್ಟು 21 ಜನ ವಾಪಸ್ ಬಂದ್ಬಿಡುತ್ತಾ ಜೀವ? ದಟ್ ಇಸ್ ಅಕೌಂಟಬಿಲಿಟಿ. ನೀವು ಕೇಳ್ತಾ ಇರೋದು ಹಾಗಂದ್ರೆ ಸರ್, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದ ತಕ್ಷಣ ನಿಮಗೆ 21 ಜನ ವಾಪಸ್ ಬಂದ್ಬಿಡ್ತಾರಾ? ದಟ್ ಇಸ್ ದ ಸೊಲ್ಯೂಷನ್. ಅದೇ ಸೊಲ್ಯೂಷನ್. ಈಗ ಪ್ರಧಾನಮಂತ್ರಿ ಅವರು ಬಂದುಬಿಟ್ಟು ಈಗ ನಾವು ಅವರಿಗೆ ಸಾಕುವನ್ನ ಹೇಳ್ತಾ ಇದೀವಿ, ದಟ್ ಇಸ್ ದ ಸೊಲ್ಯೂಷನ್. ಅದೇ ಸೊಲ್ಯೂಷನ್. ಅಲ್ಲ ಮೇಡಮ್, ಹೇಳಿ ಸೊಲ್ಯೂಷನ್ ಹೇಳಿ. ಆಯ್ತು, 20 ಜನನ ಒಬ್ಬ ಕೊಲೆ ಮಾಡ್ತಾನೆ, ಕೊಲೆ ಮಾಡಿದವನ್ನ ನೇಣಿಗೇರಿಸಬೇಕು. ನೇಣಿಗೇರಿಸ್ಬಿಟ್ರೆ 20 ಜನ ವಾಪಸ್ ಬರ್ತಾರ ಅಂದ್ರೆ ಏನ್ ಲಾಜಿಕ್? ಈಗ ಉಪವಾಸ ಸತ್ಯಾಗ್ರಹ ಅವ್ರು ಹೇಳ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಗಲ್ಲಿಗೆ ಏರಿಸಬೇಕಾ? ಅಲ್ಲ, ರಾಜೀನಾಮೆ ಕೊಟ್ರೆ ಜೀವ ಬಂದ್ಬಿಡ್ತಾ ವಾಪಸ್, ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತಾ? ಈ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದವರು ಸುಮ್ನೆ ಬಿಡಲ್ಲ ಅನ್ನುವಂತ ಸಂದೇಶ. ಏನ್ ಪ್ರಾಸೆಸ್? ಈಗ ಅವ್ರು ಇಷ್ಟು ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದಾರಲ್ಲ, ಈಗ ಹೋಗ್ಬಿಟ್ಟು ಜ್ಯೂಸ್ ಕೊಟ್ಬಿಟ್ರೆ, ಎಳ್ನೀರು ಕೊಟ್ಬಿಟ್ರೆ ಚೇಂಜಸ್ ಆಗ್ಬಿಡುತ್ತಾ? ಎಳ್ನೀರು ಜ್ಯೂಸ್ ಕೊಟ್ಬಿಟ್ರೆ ಚೇಂಜಸ್ ಆಗ್ಬಿಡುತ್ತಾ? ಹೋಗಿ ಮಾತಾಡ್ಸ್ಕೊಂಡ್ರೆ ಚೇಂಜಸ್ ಆಗ್ಬಿಡುತ್ತಾ? 10, 20, 100 ರೂಪಾಯಿ ತಗೊಂಡಿರುವಂತ ಒಬ್ಬ
ಒಬ್ಬ ಏನೋ 3ನೇ ದರ್ಜೆಯ ಅಧಿಕಾರಿಯನ್ನ ನೀವು ಸಸ್ಪೆಂಡ್ ಮಾಡ್ತೀರಿ, ಅವನಿಗೊಂದು ಅಕೌಂಟಬಿಲಿಟಿ ಇದೆ ಆಯ್ತಾ. ಮೊನ್ನೆ RCB ಅಲ್ಲಿ ಇದಾದಾಗ ಪೊಲೀಸರನ್ನ ಅಮಾನತು ಮಾಡಿದ್ರಿ, ಅಲ್ಲೊಂದು ಸರ್ ಮೊನ್ನೆ ಒಂದು ಹುಡುಗ ಸರ್, ಒಬ್ಬ ಹುಡುಗನೇನೋ ಗೊತ್ತಿಲ್ಲ, ಒಬ್ಬ ಹುಡುಗ ಒಂದು ಸ್ಕೂಲು, ಆ ಸ್ಕೂಲಲ್ಲಿ ಸರ್ ಆ ಮಗು ತಲೆ ಸುತ್ತು ಬರ್ತಾ ಇದೆ ಅಂತ ಟೀಚರ್ ಹತ್ರ ಹೇಳ್ತಾರೆ. ಟೀಚರ್ ಏನ್ ಮಾಡ್ತಾಳೆ, ಬಿಡೋದಿಲ್ಲ, ಏನಂತ ಮನೆಗೆ ಹೋಗಕ್ ಬಿಡಲ್ಲ, ನನ್ನ ತಂದೆಗಾದ್ರೂ ಫೋನ್ ಮಾಡಿ ಅಂತ ಹುಡುಗ ಕೇಳಲ್ಲ, ಹೋಗ್ ಅಂತ ಗಬ್ ಆ ಹುಡುಗ ಸತ್ತೋಗ್ಬಿಡ್ತಾನೆ. ಸತ್ತೋದ ತಕ್ಷಣ 45 ನಿಮಿಷ ಆದಮೇಲೆ ತಂದೆಗೆ ಫೋನ್ ಮಾಡ್ತಾರೆ. ಆ ತಂದೆ ಬಂದಾಗ ಮಕ್ಕಳು ಹೆಣ ಎತ್ಕೊಂಡು ಹೋಗ್ತಾರೆ ಆ ಮಗುನ. ಡಾಕ್ಟ್ರ್ ಹೇಳ್ತಾರೆ ನೀವು 30 ನಿಮಿಷ ಮುಂಚೆ ಬಂದಿದ್ರೆ ಮಗು ಉಳಿತಿತ್ತು ಅಂತ. ಸೊ ಅವ್ರಿಗೆ ಫೈಟ್ ಮಾಡ್ತಿದ್ದಾರೆ. ಈಗ ಆ ಶಾಲೆಯ ಆಡಳಿತ ಮಂಡಳಿ ಹೇಳುತ್ತಂತೆ ನಿಮ್ಮ ಮಗು ಹೆಸರಲ್ಲಿ ಅನ್ನದಾನ ಮಾಡ್ತೀವಿ, ನಿಮ್ಮ ಮಗು ಫೋಟೋವನ್ನು ದೊಡ್ಡದಾಗಿ ಫ್ರೇಮ್ ಹಾಕ್ತೀವಿ, ಸತ್ತಿರೋ ಮಗು ಅಂತ ವಾಪಸ್ ಸಿಗಲ್ಲ ಅಲ್ಲ ಅಂತ. ಈ ಲೆಕ್ಕಾಚಾರ ಇದು. ಈಗ RCB ಕಾಲ್ ತುಳಿತ ಸರ್, ಈಗ RCB ಕಾಲ್ ತುಳಿತದ ಬಗ್ಗೆ ಹೇಳಿದ್ರಿ, 3 ಜನ ಸಸ್ಪೆಂಡ್ ಆಗಿದ್ರು, ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ನಾವು ಅಗ್ರಿ ಮಾಡ್ಕೊಳ್ತೀವಿ, ಇಲ್ಲಿಂದಲೇ ನಮ್ಮಿಂದಲೇ ಸ್ಟಾರ್ಟ್ ಆಗಿ ಈಗ ಧರ್ಮೇಂದ್ರ ಪ್ರಧಾನ್ ಬರೀ ಸಸ್ಪೆಂಡ್ ಮಾಡೋದ್ರಿಂದ ಅಥವಾ ಮಂತ್ರಿ ಬದಲಾವಣೆ ಮಾಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದ್ರೆ ಮಾಡ್ಸೋಣ. ನಾನು ಹೇಳ್ತಾ ಇರೋದು ಬೆಟರ್ ಸಚಿವರು ಬರ್ಬೋದೇನೋ, ಬೆಟರ್ ಸಚಿವರು ಬಂದಿದ್ದು ಎಷ್ಟು ಆಗ್ಬಿಡುತ್ತಾ, ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಮಾತಾಡೋಣ. ಈಗ ನೋಡಿ ಈ ಸರ್ಕಾರ ಸರಿ ಇಲ್ಲ, ಈ ಸರ್ಕಾರ ಸರಿ ಇಲ್ಲ, ನಿಮ್ ಸರ್ಕಾರ ಬರ್ಬೇಕು ಅಂತ ನೀವ್ ಹೆಂಗ ಆಸೆ ಪಡ್ತಿರೋ ಹಂಗೆ ನಾವು ಈ ಸಚಿವರು ಸರಿ ಇಲ್ಲ, ಹೊಸ ಸಚಿವರು ಬರ್ಲಿ ಅಂತ ಆಸೆ ಪಡ್ತೀವಿ. ದಟ್ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್. ನಾನು ಮಾತಾಡ್ತೀನಿ ಬಿಯಾಂಡ್ ದಟ್ ಮಾತಾಡೋಣ, ಬಿಯಾಂಡ್ ದಟ್ ಮಾತಾಡೋಣ, ಚೇಂಜಸ್ ತರೋಣ. ಅಲ್ಲ ಅಕೌಂಟಬಿಲಿಟಿ ಇಲ್ಲದೆ ಮುಂದಕ್ಕೆ ಹೋಗಕ್ಕೆ ಅಲ್ಲ ಮೇಡಮ್, ಸ್ವಾತಂತ್ರ್ಯದ ಪ್ರಾರಂಭದಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಇಲ್ಲಿವರೆಗೂ ನಾವು ಆದರ್ಶವಾಗಿ ಉದಾಹರಣೆ ಕೊಟ್ಕೊಂಡೇ ಬರ್ತೀವಿ. ಆತರ ಇಲ್ಲ. ಕರೆಕ್ಟ್ ಸರ್, ಪ್ರಾಕ್ಟಿಕಲ್ ಮಾತಾಡೋಣ ಸರ್, ಪ್ರಾಕ್ಟಿಕಲ್ ಮಾತಾಡೋಣ. ಆದರ್ಶಗಳು ಮಾತಾಡೋದೇ ಬೇಡ ಅನ್ನೋದಾದ್ರೆ ನೋ ಪ್ಲೀಸ್ ಅಲೋ ಮೀ ಟು ಟಾಕ್. ಇವತ್ತಿನ ದಿವಸ ನಮ್ಮ ಸ್ನೇಹಿತರು ಹೇಳಿದ್ರು ಸರ್, ಒಂದು ನಿಮಿಷ ಸರ್ ಪ್ಲೀಸ್ ಡಿಸ್ಟರ್ಬ್ ಮಾಡಿ ಒಂದು ನಿಮಿಷ. ನಾನು ಮಾಡ್ಲೇ ಇಲ್ಲ, ಎಜುಕೇಶನ್ ಪ್ರಧಾನಿಗೆ ಮಾಡ್ತಾ ಇರೋದು ಮಾಡಬಾರ್ದಂದ್ರೆ ಅವರು ಧರ್ಮೇಂದ್ರ ಪ್ರಧಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು 30 seconds ಪ್ಲೀಸ್ ಅಲೋ ಮೀ ಟು ಟಾಕ್. 30 seconds ಇವತ್ತು ನಾವು ಮಾತಾಡಬೇಕಾಗಿರುತ್ತದೆ ಎಜುಕೇಶನ್ ಸಿಸ್ಟಮ್ ಎಲ್ಲಿ ಬಂದು ನಿಂತ್ಕೊಂಡಿದೆ, ಎಲ್ಲಿ ಬಂದು ನಿಂತ್ಕೊಂಡಿದೆ. 21 ಜನ ಧರ್ಮೇಂದ್ರ ಪ್ರಧಾನ್ ನೀವು